ಇವತ್ತೇನೋ ಮಾಡೋಕೆ ಹೋಗಿ ನನ್ನ ಗಾಡಿದ ಆರನೇ ಮುರಿದಾಕ್ಬಿಟ್ಟೆ. ಬೆಳಗ್ಗೆ ಸ್ವಲ್ಪ ಕೆಲಸ ಇತ್ತು ಅಂತ ಆಚೆ ಹೊರಟಿದ್ದೆ. ಹೋಗೋ ದಾರಿಯಲ್ಲಿ ಯಾರೋ ಡ್ರಾಪ್ ಕೇಳಿದ್ರು, ಡ್ರಾಪ್ ಕೊಟ್ಟೆ. ಬಟ್ ವಿಷಯ ಏನು ಅಂದರೆ, ಡ್ರಾಪ್ ಕೊಡೋಕೆ ಬೇಜಾರೇನು ಅಂತಂದರೆ, ಅಕಸ್ಮಾತ್ ಈಗ ಅವ್ರನ್ನ ಕರ್ಕೊಂಡು ಹೋಗ್ಬೇಕಾದ್ರೆ ನನ್ನ ಜೊತೆ ನನಗೆ ಗ್ರಾಚಾರಕ್ಕೆ ಇಟ್ಟು ನನಗೇನಾದ್ರು ಹೆಚ್ಚು ಕಡಿಮೆ ಆದರೆ ಅವ್ರು ನನ್ನ ಜೊತೆ ಇರ್ತಾರೆ. ಅವ್ರಿಗೆ ಹೆಚ್ಚು ಕಡಿಮೆ ಆಗಿಬಿಟ್ರೆ ಅದೊಂದು ಸೈಡ್. ಆದರೆ ಡ್ರಾಪ್ ಕೇಳಿದಾಗ ಒಬ್ಬನೇ ಹೋಗ್ತಾ ಇರ್ತೀನಿ, ಅವ್ರಿಗೆ ಡ್ರಾಪ್ ಕೊಡಲಿಲ್ಲ ಅಂತಂದರೆ, ನೋಡು ಒಬ್ಬನೇ ಹೋಗ್ತಾ ಇದ್ರು ಡ್ರಾಪ್ ಕೊಡಿಲ್ಲ, ಎಷ್ಟು ದುರಾಕಾರ ಇರಬೇಕು ಅನ್ಕೊಂತಾರೆ. ಈ ತರ ಒಂದು ಮ್ಯಾಟ್ರೇ ನಮಗೆ ಗೊತ್ತಿಲ್ವಲ್ಲಣ್ಣ. ಆಚೆ ಹೋಗ್ಬಿಟ್ಟು ಬಂದಾದ್ಮೇಲೆ ಆರನ್ ಹತ್ರ ಏನೋ ಧೂಳು ಕೂತಿತ್ತು ಅಂತ ಕ್ಲೀನ್ ಮಾಡಕ್ ಹೋಗಿ ಆರನ್ನೇ ಮುರಿದಾಕ್ಬಿಟ್ಟೆ. ಖತಮ್, ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ. ಅಗರಬತ್ತಿ ತಗೊಂಡು ಸೀದಾ ಅಂಗಡಿಗೆ ಹೋಗಿ ಪೂಜೆ ಎಲ್ಲ ಮಾಡಿದೆ. ಅಷ್ಟರಲ್ಲಿ ನಮ್ಮ ಹೀರೋ ಬಂದ. ಈಗ ಚೆನ್ನಾಗಿ ರೆಡಿ ಆಗಿ ಬಂದ ನೋಡ್ರಿ ಹೀರೋ. ನಮ್ಮ ಹೀರೋ ಫುಲ್ ಸ್ಮಾರ್ಟ್ ಆಗವ್ರಿ. ಸ್ಮಾರ್ಟ್ ಆಗಿದ್ದೀನಿ, ಸೂಪರ್ ಸ್ಟಾರ್ ರಜನಿಕಾಂತ್ ತರ ಕಾಣಿಸ್ತಾ ಇಲ್ವಾ? ಆಮೇಲೆ ನಾಷ್ಟ ಮಾಡ್ಕೊಂಡು ಆಚೆ ಹೋಗಿ ನೋಡಿದ್ರೆ ಹೆವಿ ಟ್ರಾಫಿಕ್. ಇಷ್ಟೊಂದು ಟ್ರಾಫಿಕ್ ಏನಕ್ಕೆ ಆಗಿರೋದು ಅಂತಂದ್ರೆ, ಅಲ್ಲಿ ಹೈವೇಲಿ ಒಬ್ರದ್ದು ಆಕ್ಸಿಡೆಂಟ್ ಆಗಿ ಸ್ಪಾಟ್ ಔಟ್ ಆಗ್ಬಿಟ್ಟಿದಾರಂತೆ ಪಾಪ. ಅದಕ್ಕೆ ರೋಡ್ ಮೇಲೆ ಹೋಗ್ಬೇಕಾದ್ರೆ ನೋಡ್ಕೊಂಡು ಆರಾಮಾಗಿ ಹುಷಾರಾಗಿ ಹೋಗ್ರಿ, ಹೆಲ್ಮೆಟ್ ಹಾಕೊಂಡು. ನೀವೇನು 2 ನಿಮಿಷ ಹಿಂಗೆ ಬಿದ್ದು ಹಿಂಗೆ ಹೋಗ್ಬಿಡ್ತೀರಾ, ಜೀವ ಹೋಗ್ಬಿಡುತ್ತೆ. ಬಟ್ ನಿಮ್ಮ ನಂಬ್ಕೊಂಡು ತುಂಬಾ ಜನ ಇರ್ತಾರೆ, ಆ್ಯಂಡ್ ನಿಮ್ಮ ನಂಬ್ಕೊಂಡು ನಿಮ್ಮ ಫ್ಯಾಮಿಲಿ ಕೂಡ ಇರುತ್ತೆ. ಅಷ್ಟರಲ್ಲಿ ಮಧ್ಯಾಹ್ನ ಆಗಿತ್ತು, ಹೊಟ್ಟೆ ಸಿಕ್ತಿತ್ತು ಅಂತ ಹೋಗ್ಬಿಟ್ಟು ಸ್ನ್ಯಾಕ್ಸ್ ತಗೊಂಬಂದೆ. ತುಂಬಾ ದಿನ ಆದ್ಮೇಲೆ ಯಾರು ಬಂದಾರ ನೋಡ್ರಿ ನನ್ನ ಅಂಗಡಿಗೆ. ನೋಡಿ ಹೆಂಗ ಒಳ್ಳೆ ಕಳ್ಳ ಇದ್ದಂಗೆ. ಅಲ್ಲೋ ಶಿಷ್ಯ, ಬಂದು 1 ತಿಂಗಳಾಗಿ ನೋಡಿ ನನ್ನ ಅಂಗಡಿಗೆ ಬಂದು. ದಿವಾಲಿ ಆಗಿ ಎಷ್ಟು ದಿನ ಆಯ್ತು? 1 ತಿಂಗಳಾದ್ಮೇಲೆ ಬಂದಿದ್ವಿ ಅಲ್ವಾ ನೀನು? ನಾಚಿಕೆ ಮಾನ ಮರ್ಯಾದೆ ಏನಾರ ಆಯ್ತಾ ನಿನಗೆ? ಇಲ್ಲ. ಕೆಲ್ಸಕ್ಕೆ ಹೋಗ್ತಾ ಇದೀನಿ. ಎಲ್ಲ ಆಗ್ತಾ ಇದೆಯಾ ಕೆಲ್ಸಕ್ಕೆ? ಮೈಸೂರು. ಬರೀ ಡೌಗಳಿಂದ. ಹಂಗೆ ಅವನ ಜೊತೆ ಮಾತಾಡ್ಕೊಂಡು ಇವತ್ತಿನ ಡೇನ ಎಂಡ್ ಮಾಡಿದೆ. ಇವತ್ತಿಗಿಷ್ಟೇ, ಸಿಗುವ ನಾಳೆ.